Then the governor's soldiers took Jesus into the praetorium and gathered the whole company of soldiers around him. They stripped him and put a scarlet robe on him, and then twisted together a crown of thorns and set it on his head. Then they led him away to crucify him. They came to a place called Golgotha, which means the place of the skull. There they offered Jesus wine to drink, mixed with gall, but after tasting it, he refused to drink it. When they had crucified him, they divided up his clothes by casting lots, and sitting down, they kept watch over him there. Above his head, they placed the written charge against him: "This is Jesus, the King of the Jews." From noon until 3 in the afternoon, darkness came over all the land. About 3 in the afternoon, Jesus cried out in a loud voice, my God, why have you forsaken me?" Immediately, one of them ran and got a sponge. He filled it with wine vinegar, put it on a staff, and offered it to Jesus to drink. And Jesus cried out again in a loud voice, "Father, into your hands I commit my spirit." When he had said this, he breathed his last. ಜೀವಿಸುವಾಗ ಆತನ ಎಷ್ಟೋ ವಾಕ್ಯಗಳನ್ನು ಬೋಧಿಸಿದ್ದಾನೆ, ಎಷ್ಟೋ ವಾಕ್ಯಗಳನ್ನ ಪ್ರಚಾರ ಮಾಡಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿ ಹಾಸಿಗೆಯಲ್ಲಿರುವಾಗ ಕೊನೆಯ ವಚನಗಳು ಅಂತ ಹೇಳ್ತಾರೆ, ಕೊನೆ ಮಾತು ಅಂತ ಹೇಳ್ತಾರೆ. ಆದ್ರೆ ಯೇಸು ಸ್ವಾಮಿಯ ಜೀವನದಲ್ಲಿ ಕೊನೆ ಮಾತುಗಳು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಬಹಳಷ್ಟು ಮಾತನಾಡಿದ್ದಾನೆ ಆತನು. ಒಬ್ಬ ದೈವ ಸೇವಕನು ಹಾಸಿಗೆಯಲ್ಲಿದ್ದಾಗ ತನ್ನ ಮನೆ ಕೆಲಸದಲ್ಲಿ ಹೋಗಿ, ಅಯ್ಯ ಮತ್ತೆ ಕೊನೆಯದಾಗಿ ಏನೋ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ ಅವಳನ್ನು ಬೈತಾನಂತೆ ದೈವ ಸೇವಕನು. ಮೂರ್ಖನು ಭೂಲೋಕದಲ್ಲಿ ಯಾರು ಜಾಸ್ತಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲವೋ ಅಂಥವನ್ನೊಂದು ಕೊನೆ ಮಾತುಗಳಂತ ಹೇಳ್ತಾರಪ್ಪ, ನನಗೆ ಯಾವ್ದು ಕೊನೆ ಮಾತುಗಳಿಲ್ಲ, ನಾ ಬಹಳಷ್ಟು ಪ್ರಚಾರ ಮಾಡಿದ್ದೀನಿ ದೇವರ ಬಗ್ಗೆ ಹೇಳಿದಂತೆ. ಯೇಸು ಸ್ವಾಮಿ ಭೂಲೋಕದಲ್ಲಿ ಮಾತನಾಡಿದ ವಾಕ್ಯಗಳು ಬರೀಲಿಕ್ಕೆ ಹೋದ್ರೆ ಬೈದು ಸಾಕಾಗುದಿಲ್ಲ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಬಹಳಷ್ಟು ಮಾತಾಡಿದ್ದಾನೆ. ಕೊನೆಯ ಮಾತುಗಳು ಅನ್ನೋದಕ್ಕಿಂತ ಆತನು ಶಿಲುಬೆಯಲ್ಲಿ ಪಟ್ಟಿರುವಂತಹ ಯಾತನೆ ಒಂದು ಮೊರೆ ಅಂತ ಹೇಳಬಹುದು. ಕ್ರೈ ಆನ್ ದ ಕ್ರಾಸ್ ಅಂತ ಹೇಳಿ ಇಂಗ್ಲಿಷ್ ಹೇಳ್ತಾರೆ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಇಟ್ಟಂತಹ ಮೊರೆ ಅಂತ ನಾವು ಇದನ್ನ ಹೇಳಬಹುದು. ಶಿಲುಬೆ ಅನ್ನೋದು ಬಹಳ ಶಾಪಕ್ಕೆ ಹೋಲಿಕೆಯಾಗಿದೆ. ಧರ್ಮೋಪದೇಶ ಗ್ರಂಥದಲ್ಲಿ 21ನೇ ಅಧ್ಯಾಯ 23ನೇ ವಚನದಲ್ಲಿ ಏನು ಬರೆದಿದೆ ಅಂದ್ರೆ, ಮರಕ್ಕೆ ತೂಗು ಹಾಕಲ್ಪಟ್ಟವನು ದೇವರ ಶಾಪವನ್ನು ಹೊಂದಿದವನು ಅಂತ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಶಾಪಗ್ರಸ್ತನಲ್ಲ, ಆತನ ಯಾವ ಪಾಪ ಮಾಡಿಲ್ಲ, ಯಾವ ಶಾಪ ಆತನ ಮೇಲಿಲ್ಲ. ನಮ್ಮ ಪಾಪಗಳಿಗಾಗಿ, ನಮ್ಮನ್ನ ವಿಮೋಚಿಸುವುದಕ್ಕಾಗಿ, ದೇವರ ಶಾಪಕ್ಕೆ ಗುರಿಯಾದಂತ ನಮ್ಮನ್ನ ಬಿಡುಗಡೆ ಮಾಡುವುದಕ್ಕಾಗಿ ತಾನು ಶಾಪಗ್ರಸ್ತನಾಗಿದ್ದಾನೆ. ಆ ಶಾಪವನ್ನ ತಾನು ತೆಗೆದುಕೊಂಡಿದ್ದಾನೆ ಅಂತ ಹೇಳ್ಬೋದು. ಸೊ ಈ 7 ವಾಕ್ಯಗಳೇನಿದಾವೆ, ದೇವಸ್ಥಾನ ಹೇಳಿದ್ದಾರೆ, 7 ವಾಕ್ಯಗಳು 7 ಕಿಟಕಿಗಳಿಗೆ ಸಾದೃಶ್ಯವಾಗಿದೆ ಅಂತ ಹೇಳಿ. ಯೇಸು ಸ್ವಾಮಿಯ ಹೃದಯಕ್ಕೆ ಹೋಗುವುದಕ್ಕೆ 7 ಕಿಟಕಿಗಳ ತರ ಇದಾವಂತೆ. ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಏನಿರ್ತದೆ ಅದೇ ನಮ್ಮ ಬಾಯಿಂದ ಬರ್ತದೆ. ಸೊ ಯೇಸು ಸ್ವಾಮಿ ಹೃದಯದಲ್ಲಿರುವಂತಹ ವಾಕ್ಯಗಳು ಆತನ ಬಾಯಿಂದ ಹೊರಗೆ ಬಂದಿದ್ದನ್ನ ಈ ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಮೊದಲನೇ ವಾಕ್ಯದಲ್ಲಿ ನಾವು ಹೇಳುವುದೇನಂತಂದ್ರೆ, ಮೊದಲನೇ ವಾಕ್ಯ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ. ಲೂಕನ ಬರೆದ ಸುವಾರ್ತೆ 34ನೇ ವಚನದಲ್ಲಿ 2 ವಿಷಯಗಳು ಬರೆಯಲ್ಪಟ್ಟಿದ್ದಾವೆ. ಒಂದನೇದು ಯೇಸು ಸ್ವಾಮಿ ತಂದೆಯನ್ನ ಬೇಡ್ಕೊಳ್ತಾ ಕ್ಷಮಾಪಣೆ ಮಾಡು ಅಂತ ಹೇಳಿ. ಎರಡನೇದು ಯೇಸು ಸ್ವಾಮಿಯ ಬಟ್ಟೆಗಳನ್ನ ಚೀಟಿ ಹಾಕಿಕೊಂಡು ಅವರು ಪಾಲು ಹಂಚಿಕೊಳ್ತಾ ಇದ್ದಾರೆ. ಈ 2 ವಿಷಯಗಳು ಆ ಸಂದರ್ಭದಲ್ಲಿ ನಡೀತಾ ಇದೆ, ಅಲ್ಲಿ ಸಂದರ್ಭದಲ್ಲಿ ನಡೀತಾ ಇದೆ. ಸೊ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರಪ್ಪ ಇಲ್ಲ ಅಂತಂದ್ರೆ, ಮೊದಲನೇದಾಗಿ ಕ್ಷಮಾಪಣೆ ವಿಷಯದಲ್ಲಿ ಅದನ್ನು ತಂದೆಯಲ್ಲಿ ಬೇಡ್ಕೊಳ್ತಾ ಇದ್ದಾನೆ. ಅವಶ್ಯಕತೆ ಇದೆ ಅಂತಂದ್ರೆ, ಒಬ್ಬ ವ್ಯಕ್ತಿ ತಾನು ಬೋಧಿಸಿದ್ದನ್ನ ಮಾಡಿ ತೋರಿಸಿಲ್ಲ ಅಂತಂದ್ರೆ ಅವನ ಮಾತನ್ನ ಯಾರು ಕೇಳೋದಿಲ್ಲ. ತಾನು ಏನ್ ಬೋಧಿಸಿದಾನೋ ಅದನ್ನ ಕ್ರಿಯೆ ರೂಪದ ತೋರಿಸ್ಬೇಕು ಅವನು, ಅವಾಗಲೇ ಅವ್ನ ಮಾತನ್ನ 4 ಮಂದಿ ಕೇಳ್ತಾರೆ. ಆನಂದಗಳು ಪಾಸ್ಟರ್ ಇದ್ರಂತೆ, ಚರ್ಚಲ್ಲಿ ಹೋಗಿ ಬೇರೆಯವರ ಸಾಮಾನುಗಳನ್ನ ಕಳ್ಳತನ ಮಾಡಬಾರ್ದು,
ಬೇರೆಯವರ ಕುರಿಗಳನ್ನ ಕೋಳಿಗಳನ್ನ ಕಳ್ಳತನ ಮಾಡಬಾರ್ದು ಅಂತೇಳಿ ಬೋಧಿಸಿ ಸಾಯಂಕಾಲ ಹೋಗಿ ಪಕ್ಕದ ಮನೆ ಕುರಿಯನ್ನು ತೆಗೆದುಕೊಂಡು ಮಗು ತಿಂತಾ ಇದ್ದಾನೆ. ಸಭೆಯವ್ರು ಬಂದು ಇದೇನ್ ಪಾಸ್ಟರ್ ಹಿಂಗ್ ಮಾಡಕತ್ತೀರ ಅಂದ್ರೆ, ನಾನು ವಾಕ್ಯ ಬೋಧಿಸಿದ್ ನಿಮ್ಗಷ್ಟೇ, ನನಗಲ್ಲ ಅಂತ ಹೇಳ. ಅಂತದ್ದಲ್ಲ, ಯೇಸು ಸ್ವಾಮಿ ಬೋಧಿಸಿದ್ದನ್ನ ಕ್ರಿಯಾರೂಪದಲ್ಲಿ ತೋರಿಸ್ತಾ ಇದ್ದಾನೆ. ಏನು ಬೋಧಿಸಿದ್ದಾನಪ್ಪ ಅಂದ್ರೆ ಮತ್ತೆ 5-6-7 ಅಧ್ಯಾಯದಲ್ಲಿ ಬೆಟ್ಟದ ಮೇಲೆ ಕೂತ್ಕೊಂಡು ಏನು ಬೋಧನೆ ಮಾಡಿದಾನೋ ಅದನ್ನ ಶಿಲುಬೆ ಮೇಲೆ ಕೊನೆಯ ಸಮಯದಲ್ಲಿ ಕೂಡ ಅದನ್ನ ನೆರವೇರಿಸ್ತಾರೆ. ನಿನ್ನಂತೆ ನಿನ್ನ ನೆರೆಯನ್ನು ಪ್ರೀತಿಸುವುದು ದೊಡ್ಡ ಮಾತಲ್ಲ, ನಿನ್ನ ಶತ್ರುಗಳನ್ನ ಪ್ರೀತಿಸುವುದು ದೊಡ್ಡದಾಗಿದೆ. ನಿನ್ನನ್ನು ಶಪಿಸುವವರನ್ನ ನೀನು ಆಶೀರ್ವದಿಸುವುದು ದೊಡ್ಡ ಮಾತಿದೆ ಅಂತ ಯೇಸು ಸ್ವಾಮಿ ಬೋಧನೆ ಮಾಡಿದ್ರಲ್ಲ, ಆ ಬೋಧನೆಯನ್ನ ಶಿಲುಬೆಯಲ್ಲಿ ತಿಳಿಸ್ತಾರೆ. ನಾನು ಬೋಧಿಸಿದ್ದನ್ನ ನಾನು ಮಾಡ್ತಾ ಇದ್ದೇನೆ. ಆತನು ಬೋಧಿಸಿದಂತಹ ಪ್ರತಿಯೊಂದು ವಾಕ್ಯಗಳನ್ನ ತನ್ನ ಜೀವಮಾನದಲ್ಲಿ ನೆರವೇರಿಸಿದ್ದಾನೆ. ಕ್ಷಮಿಸು ಅಂತ ಹೇಳಿದಾಗ ಖಾಲಿ ಹೇಳೋದಷ್ಟೇ ಅಲ್ಲ, ಮಾಡಿ ತೋರಿಸಿದ್ದಾನೆ. ಆತನು ಕ್ಷಮಿಸುತ್ತಾನೆ. ತಾನು ಬೋಧಿಸಿದ್ದನ್ನ ಕ್ಷಮಿಸು ಅಂತ ಹೇಳಿ ಆತನು ಏನ್ ಹೇಳಿದಾನ ಅದರ ಪ್ರಕಾರ ಆತನು ನಡೆದಿದ್ದಾನೆ. ಎಷ್ಟೋ ಜನ ಆತನ ಕಡೆ ಬಂದಾಗ ಆತನು ಕ್ಷಮಿಸಿದವನಾಗಿದ್ದಾನೆ, ಪಾಪಗಳನ್ನು ಕ್ಷಮಿಸಿದವನಾಗಿದ್ದಾನೆ. ಅನಾರೋಗ್ಯದಲ್ಲಿ ಪಾರ್ಶ್ವವಾಯು ರೋಗದಲ್ಲಿದ್ದು ಆತನ ಸನ್ನಿಧಾನಕ್ಕೆ ಬಂದಾಗ ನಿನ್ ಪಾರ್ಶ್ವವಾಯು ಗುಣವಾಗ್ಲಿ, ನಿಂಗೆ ಅನಾರೋಗ್ಯ ಹೋಗ್ಲಿ ಅಂತ ಆತನ ಯಾವಾಗ ಪ್ರೇಯರ್ ಮಾಡಿಲ್ಲ. ಅಲ್ಲಿ ಹೇಳಿದ್ದೇನಂತಂದ್ರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಕ್ಷಮಿಸುವಂತವನು ದೊಡ್ಡವನಾಗಿ. ದೇವರಿಗೆ ಯೇಸು ಸ್ವಾಮಿ ಭೂಲೋಕದಲ್ಲಿ ಬಂದದ್ದು ದೇವರ ರೂಪ ಮನುಷ್ಯನಾಗಿ ಭೂಲೋಕಕ್ಕೆ ಬಂದಾಗಲೂ ಕೂಡ ಕ್ಷಮಿಸುವಂತಹ ಆ ಕ್ಯಾರೆಕ್ಟರ್, ಆ ನೇಚರ್ ಹೋಗಿಲ್ಲ. ಕ್ಷಮಿಸುವಂತ ಗುಣ ದೇವರಿಗೆ ಬಿಟ್ಟರೆ ಮತ್ತೆ ಯಾರಿಗೂ ಇಲ್ಲ. ಆತನ ಸ್ವಭಾವ ನಮ್ಮಲ್ಲಿದ್ದಾಗ ನಾವು ಕ್ಷಮಿಸ್ತೇವೆ ಅಷ್ಟೇ ಹೊರತು ನಾವು ಯಾರನ್ನ ನಮ್ಮ ಸ್ವಂತ ಸ್ವಭಾವ ಅಂತ ಯಾರನ್ನ ಕ್ಷಮಿಸುವುದಿಲ್ಲ. ನಾವು ದೇವರು ತನ್ನ ಸ್ವಭಾವವನ್ನ ಏನು ಬೋಧನೆ ಮಾಡಿದ್ದಾನೋ ಅದನ್ನಲ್ಲಿ ಬೋಧನೆಯಲ್ಲಿ ತಿಳಿಸ್ತಾ ಇದ್ದಾನೆ. ಮತ್ತೆ ಈ ವಾಕ್ಯಗಳು ಮತ್ತೆ ಕೇಳಬೇಕಾಯ್ತಪ್ಪ, ಆಯ್ತು ಅಂತ ತಾನು ಬೋಧಿಸಿದ್ದನ್ನ ಆತನು ನೆರವೇರಿಸಿದ್ದಾನೆ. ಎರಡನೇದೇನಪ್ಪ ಅಂದ್ರೆ ಪ್ರವಚನ ಈಡೇರಬೇಕು. ಪ್ರವಚನ ಈಡೇರಬೇಕು. ಏನಪ್ಪ ಪ್ರವಚನ ಅಂದ್ರೆ, ಯೆಶಾಯನ ಬರೆದಂತ 53ನೇ ಅಧ್ಯಾಯ 12ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಆತನು ಕ್ಷಮಿಸುವಂತವನು, ತಂದೆಯನ್ನ ಮೊರೆ ಇಡ್ತಾನೆ. ಯೇಸು ಸ್ವಾಮಿ ಯಾವ ರೀತಿ ಶಿಲುಬೆಯಲ್ಲಿ ಮರಣ ಅನುಭವಿಸುತ್ತಾನೆ. ಯೆಶಾಯ ಬರೆದಂತ 53ನೇ ಅಧ್ಯಾಯ ಪೂರ್ತಿ ಓದಿದ್ರೆ ಯೇಸು ಸ್ವಾಮಿಯ ಆ ಶಿಲುಬೆ ಯಾತನೆಯನ್ನ ಅಲ್ಲಿ ನಾವು ಕಂಡಿದ್ದೇವೆ. ಒಂದು, ಆತನು ಬೋಧಿಸುವುದನ್ನ ಈಡೇರಿಸ್ತಾ ಇದ್ದಾನೆ. ಎರಡನೇದು, ಆತನ ಮೇಲೆ ಇರುವ ಪ್ರವಚನ ಒಂದು ಖಚಿತವಾಗಿ ಈಡೇರಲೇಬೇಕು. ಪ್ರವಚನ ಈಡೇರಲಿಲ್ಲ, ಆತನು ಮೆಸ್ಸೇನಲ್ಲ. ಪ್ರವಚನ ಈಡೇರಲೇಬೇಕಾಗಿ. ಸೊ ಕ್ಷಮಿಸುವಂತ ಸ್ವಭಾವ ದೇವರಿಗೆ ಬಿಟ್ರೆ ಮತ್ತೆ ಯಾರಿಗೂ ಇಲ್ಲ. ಏನನ್ನ ಕ್ಷಮಿಸ್ತಾ ಇದ್ದಾನಪ್ಪ ಅಂತಂದ್ರೆ, ಯೇಸು ಸ್ವಾಮಿ ಇಲ್ಲಿ ಅವರು ಮಾಡುತ್ತಿರುವಂತಹ ಪಾಪಗಳನ್ನ ಕ್ಷಮಿಸುವಂತ ಬಿಡುತ್ತಾರೆ ದೇವರಿಗೆ. ಏನ್ ಪಾಪ ಮಾಡ್ತಾ ಇದಾರಪ್ಪ ಅಂತಂದ್ರೆ, ಈಗ ಯೇಸು ಸ್ವಾಮಿ ಭೂಲೋಕದಲ್ಲಿದ್ದಾಗ ಎಷ್ಟೋ ಜನ ಆತನ ಕಡೆ ಬಂದಾಗ ಕ್ಷಮಿಸಿದ್ದಾನೆ, ಪಾಪ ಕ್ಷಮಿಸಿದ್ದಾನೆ, ಪಾಪವನ್ನು ಕ್ಷಮಿಸಿದ್ದಾನೆ. ಈ ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ಭೂಮಿ ಮೇಲಿಲ್ಲ, ಆಕಾಶಕ್ಕೂ ಹೋಗಲಿಲ್ಲ, ಭೂಮಿ ಮೇಲೂ ಇಲ್ಲ, ಮಧ್ಯದಲ್ಲಿ ಎದ್ದಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ಮಧ್ಯವರ್ತಿಯಾಗಿ ನಮಗಾಗಿ ಮಧ್ಯವರ್ತಿಕೆಯನ್ನು ವಹಿಸಲಿಕ್ಕೆ ಭೂಲೋಕಕ್ಕೆ ಬಂದಿದ್ದವನು ಭೂಮಿ ಮೇಲೆ ಮನುಷ್ಯನಾಗಿ ಜೀವಿಸಿ ಮನುಷ್ಯನ ಸ್ವಭಾವವನ್ನು ಹೊಂದಿದವನಾಗಿ ಎಷ್ಟೋ ಕ್ರಿಯೆಗಳನ್ನು ಮಾಡಿದವನು ಈಗ ನಮಗೂ ದೇವರು ಮಧ್ಯದಲ್ಲಿ ಇಟ್ಕೊಂಡು ನಮ್ಮ ಪರವಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ದೇವರು ನಮ್ಮ ಸಲುವಾಗಿ ವಿಜ್ಞಾಪನೆಗಳನ್ನ ಮಾಡ್ತಾ ಇದ್ದಾನೆ. ಏನ್ ಬರೆದಿದ್ದಪ್ಪ 34ನೇ ವಚನದಲ್ಲಿ, ತಂದೆ ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನು ಅವರು ಅರಿಯರು. ಮನುಷ್ಯನಿಗೆ ದೇವರಿಗೆ ಮಧ್ಯವರ್ತಿಯಾಗಿ ವಿಜ್ಞಾಪನೆಗಳನ್ನ ಮಾಡ್ತಾ ಇದ್ದಾನೆ. ಮೊದಲನೇದು ತಾನು ಹೇಳಿದ್ದು, ತಾನು ಬೋಧಿಸಿದ್ದನ್ನ ಮಾಡಿ ತೋರಿಸ್ತಾ ಇದ್ದಾನೆ. ಎರಡನೇದು ಆತನ ಮೇಲೆ ಪ್ರವಚನವನ್ನ ಈಡೇರಿಸ್ತಾ ಇದ್ದಾನೆ. ಮೂರನೇದು ತಾನು ಯಾವ ಕಾರಣಕ್ಕಾಗಿ ಭೂಲೋಕಕ್ಕೆ ಬಂದಿದನೋ ಅದನ್ನ ಪ್ರೂವ್ ಮಾಡ್ತಾ ಇದ್ದಾನೆ. ಮಿಡಿಯೇಟರ್ ಆಗಿ ಬಂದಿದ್ದಾನೆ ಭೂಲೋಕಕ್ಕೆ, ಮಧ್ಯವರ್ತಿಯಾಗಿ ಭೂಲೋಕದಲ್ಲಿ ಆತನ ಜೀವನ ಮಾಡಿದ್ದಾನೆ. ಅದನ್ನ ಕೊನೆ ಹಂತದಲ್ಲಿ ಪ್ರೂವ್ ಮಾಡ್ತಾ ಇದ್ದಾನೆ. ನಾಲ್ಕನೇ ವಿಷಯ ಏನಪ್ಪಾ ಅಂತಂದ್ರೆ, ಇಲ್ಲಿ ಒಂದು ಸಮಸ್ಯೆ ಇದೆ. ಮನುಷ್ಯನಿಗೆ ಒಂದು ಸಮಸ್ಯೆ ಇದೆ. ಏನಪ್ಪ ಸಮಸ್ಯೆ ಅಂತಂದ್ರೆ, ಅವ್ರು ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರ ಕಣ್ಣುಗಳು ಕಟ್ಟಲ್ಪಟ್ಟಿದ್ದಾವೆ. ಈ ಲೋಕದ ದೇವತೆಗಳು ಅಂತ ಹೇಳ್ತೇವೆ. ಅಂಧಕಾರ ಶಕ್ತಿಗಳು ಏನ್ ಮಾಡೋದಪ್ಪ ಅಂದ್ರೆ, ಕಣ್ಣುಗಳನ್ನ ಕಟ್ಟಿ ಹಾಕಿಬಿಟ್ಟಿದ್ದಾವೆ, ಮನೋನೇತ್ರಗಳನ್ನ ಕಟ್ಟಿ ಹಾಕಿಬಿಟ್ಟಿದ್ದಾವೆ. ಅವ್ರು ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ದೇವಸ್ಥಾನ ಯಾಕೆ ಹೇಳ್ತಾರೆ ಅಂದ್ರೆ, ಈ ಲೋಕಾಧಿಪತಿ ಅವರ ಕಣ್ಣುಗಳನ್ನ ಕಟ್ಟಿ ಹಾಕಿದೆ. ಮನುಷ್ಯ ಸಮಸ್ಯೆ ಅದು. ಅವನೇನ್ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಅವ್ನ ಮನಸ್ಸಿಗೆ ಬಂದಿದ್ ಮಾಡ್ತಿರ್ತಾನೆ, ಅವನ ಆಲೋಚನೆ ತೋಚಿತೆ ಮಾಡ್ತಿರ್ತಾನೆ. ಅದು ಸರಿನಾ ತಪ್ಪ ಅದು ಯೋಚನೆ ಮಾಡುವಂತ ಪರಿಸ್ಥಿತಿ ಇಲ್ಲ ಅವನು. ಯಾಕಂದ್ರೆ ಅವನ ಮನುಷ್ಯನ ಮನಸ್ಸಿನ ಕಣ್ಣುಗಳು ಕಟ್ಟಿ ಹಾಕಲ್ಪಟ್ಟಿದ್ದರು.
ಸೊ ಮನುಷ್ಯನ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಈ ಲೋಕದ ದೇವತೆಯು ಅವರ ಕಣ್ಣುಗಳನ್ನು ಕಟ್ಟಿ ಹಾಕಿ ಒಳ್ಳೆಯದು ಕೆಟ್ಟದ್ದು ನಾಲೆಜ್ ಬರದ ಹಾಗೆ ಅವರನ್ನ ಬಂದಿ ಮಾಡಿಬಿಟ್ಟಿದೆ. ಅದಕ್ಕಾಗಿ ದೇವರು ಬೇಡ್ತಾ ಇದ್ದಾನೆ, ಅವ್ರನ್ನ ಕ್ಷಮಿಸಪ್ಪ, ಅವ್ರು ಏನ್ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ಯೇಸು ಮೇಲೆ ಶಿಲುಬೆ ಮೇಲೆ ಪ್ರಾರ್ಥನೆ ಮಾಡ್ತಾರೆ. 5ನೇ ವಿಷಯ ಏನಪ್ಪಾ ಅಂತಂದ್ರೆ, ಮನುಷ್ಯನಿಗೆ ಏನು ಅವಶ್ಯಕತೆ ಇದೆ? ಅಲ್ಲಿ ಕ್ಷಮಾಪಣೆ ಅವಶ್ಯಕತೆ ಇದೆ. ಮನುಷ್ಯನು ಒದ್ದಾಡ್ತಾ ಇರೋದು ಅದೇ, ತನ್ನನ್ನು ತಾನು ಕ್ಷಮಿಸ್ಕೊಳ್ಳಿಕ್ಕೆ ಆಗದೆ ಒದ್ದಾಡ್ತಾ ಇದ್ದಾನೆ. ಕೆಲವು ಮಂದಿ ನಿದ್ದೆ ಬರ್ತಾ ಇಲ್ರಿ, ನನಗೆ ಮನಸ್ಸು ಸಮಾಧಾನ ಇಲ್ರಿ, ನಾನು ಬದುಕ್ಬೇಕನ್ಸ್ತಾ ಇಲ್ರಿ ಅಂತ ಹೇಳ್ತಿರ್ತಾರೆ. ಯಾಕಪ್ಪ ಅಂದ್ರೆ ಅವರನ್ನು ಅವ್ರು ಕ್ಷಮಿಸ್ಕೊಳ್ಳಿಕ್ ಆಗ್ತಾ ಇಲ್ಲ, ತಮ್ಮನ್ನು ತಾವೇ ಕ್ಷಮಿಸ್ಕೊಳ್ಳಿಕ್ ಆಗ್ತಾ ಇಲ್ಲ. ಮನುಷ್ಯನ ಅತಿ ದೊಡ್ಡ ಸಮಸ್ಯೆ ಏನಪ್ಪಾ ಅಂದ್ರೆ, ಅವನು ಮಾಡಿದಂತ ಪಾಪಗಳಿಗೆ ಕ್ಷಮಾಪಣೆ ಸಿಗ್ತಾ ಇಲ್ಲ. ಅವನಿಗೆ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಬಲಿಗಳನ್ನ ಕೊಡ್ತಿದ್ದಾರೆ, ಪೂಜೆ ಪುರಸ್ಕಾರ ಮಾಡ್ತಿದ್ದಾರೆ, ಬೆಳಗ್ಗೆ 5 ಗಂಟೆಗೆ ಎದ್ದು ಏನೇನೋ ಮಾಡ್ತಿದ್ದಾರೆ, ಕ್ಷಮಾಪಣೆ ಸಲುವಾಗಿ, ಸಮಾಧಾನ ಸಲುವಾಗಿ. ನೆಮ್ಮದಿ ಸಿಗ್ತಾ ಇಲ್ಲ. ಯಾಕಂದ್ರೆ ನೆಮ್ಮದಿ ಎಲ್ಲಿ ಸಿಗ್ತದೆ, ಕ್ಷಮಾಪಣೆ ಎಲ್ಲಿ ಸಿಗ್ತದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಈ ಲೋಕದ ಅಧಿಪತಿಯು ಕಣ್ಣುಗಳನ್ನ ಕಟ್ಟಿ ಹಾಕಿಬಿಟ್ಟಿದ್ದಾನೆ. ಸೊ ಮನುಷ್ಯನಿಗೆ ಒಂದು ಅತಿ ದೊಡ್ಡ ಸಮಸ್ಯೆ ಪಾಪವಾಗಿದೆ. ಅವನಿಗೆ ಬೇಕಾದಂಥದ್ದು, ಅವಶ್ಯಕವಾಗಿರುವುದು ಕ್ಷಮಾಪಣೆ. ಆ ಕ್ಷಮಾಪಣೆಯನ್ನ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಇದ್ದುಕೊಂಡು ತಂದೆ ಬಳಿ ಬೇಡ್ತಾ ಇದ್ದಾನೆ. ಸೊ ಮೊದಲನೇದು, ಯೇಸು ಸ್ವಾಮಿ ತಾನು ಬೋಧಿಸಿದ್ದನ್ನ ಈಡೇರಿಸ್ತಾ ಇದ್ದಾನೆ. ಎರಡನೇದು, ಆತನ ವಿಚಾರದಲ್ಲಿರುವಂತಹ ಪ್ರವಚನ ಈಡೇರಬೇಕಾಗಿತ್ತು. ಮೂರನೇದಾಗಿ, ಯೇಸು ಸ್ವಾಮಿ ಪಾಪಗಳನ್ನ ಕ್ಷಮಿಸುವನಾದ್ದರಿಂದ ಮಧ್ಯವರ್ತಿಯಾಗಿ ಪಾಪಗಳನ್ನ ಕ್ಷಮಿಸುವಂತೆ ದೇವರಲ್ಲಿ ಬೇಡುತ್ತಾ ಇದ್ದಾನೆ. ನಾಲ್ಕನೇದು, ಮನುಷ್ಯನ ಅತಿ ದೊಡ್ಡ ಸಮಸ್ಯೆ, ಕಣ್ಣುಗಳು ಕಟ್ಟಿ ಹಾಕಲ್ಪಟ್ಟಿದ್ದಾರೆ. ಈ ಲೋಕಾಧಿಪತಿಯು ಕಣ್ಣುಗಳನ್ನ ಕಟ್ಟಿ ಹಾಕಿ ಮನುಷ್ಯನಿಗೆ ಒಳ್ಳೆಯದು ಕೆಟ್ಟದ ಜ್ಞಾನ ಇಲ್ಲದಂಗೆ ಮಾಡಿಬಿಟ್ಟಿದೆ. ಅದಕ್ಕಾಗಿ ಮನುಷ್ಯನು ನರಕ ಯಾತನ ಅನುಭವಿಸ್ತಾ ಇದ್ದಾನೆ. ಮನುಷ್ಯನಿಗೆ ಅವಶ್ಯಕವಾಗಿದ್ದು ಕ್ಷಮಾಪಣೆ. ಈ ಲೋಕದಲ್ಲಿ ಎಲ್ಲಿ ಹೋದ್ರೂ ಕೂಡ ಕ್ಷಮಾಪಣೆ ಸಿಗ್ತಾ ಇಲ್ಲ ಅವನಿಗೆ. ಅದಕ್ಕಾಗಿ ದೇವರಲ್ಲಿ ಬೇಡ್ತಾ. ಆರನೇದೇನಪ್ಪ ಅಂತಂದ್ರೆ, ಕೃಪೆ ಬೇಕಾಗಿದೆ ಮನುಷ್ಯರಿಗೆ. ಮನುಷ್ಯರಿಗೆ ಕೃಪೆ ಬೇಕಾಗಿದೆ. ಎಂತ ಕೃಪೆಯಪ್ಪ ಅಂತಂದ್ರೆ, ಯೇಸು ಸ್ವಾಮಿ ಪ್ರಾರ್ಥನೆ ಮಾಡದಿದ್ದರೆ, ಯೇಸು ಸ್ವಾಮಿ ಸೈಲೆಂಟ್ ಆಗಿದ್ರೆ ಏನಾಗ್ತಿದೆ ಗೊತ್ತಾ? ದೂತಗಳ ಸಮೂಹ ಕೆಳಗಿಳಿದು ಬರ್ತಿತ್ತು. ಅದೇ ಹೇಳಿದ್ದೆ ಸ್ವಾಮಿ, ನಾನು ಪ್ರಾರ್ಥನೆ ಮಾಡಿದ್ರೆ ದೂತಗಳ ಸಮೂಹನೇ ಬರ್ತದೆ. ಇಲ್ಲಿ ಒಂದು ದೇವದೂತ 1,85,000 ಮಂದಿಯನ್ನು ಒಂದು ರಾತ್ರಿ ಸಾಯಿಸಬಹುದು. ಒಂದು ದೇವದೂತ ಒಂದು ರಾತ್ರಿಯಲ್ಲಿ 1,85,000 ಮಂದಿ ಸಾಯಿಸಬಹುದು. ದೇವದೂತಗಳ ಸಮೂಹ ಬಂತು ಅಂದ್ರೆ 1 ಸೆಕೆಂಡ್ ಅಲ್ಲಿ ಲೋಕ ಎಲ್ಲ, 1 ಸೆಕೆಂಡ್ ಅಲ್ಲಿ ಲೋಕವೆಲ್ಲ ನಾಶವಾಗ್ತದೆ. ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದದ್ದು ಲೋಕಕ್ಕೆ ನ್ಯಾಯ ತೀರ್ಪು ಮಾಡ್ಲಿಕ್ಕಲ್ಲ, ಲೋಕವನ್ನ ನಾಶ ಮಾಡ್ಲಿಕ್ಕಲ್ಲ. ಆತನು ಲೋಕವನ್ನ ಉಳಿಸಬೇಕೆನ್ನುವಂತ ಕಾರಣದಿಂದ ಭೂಲೋಕಕ್ಕೆ ಬಂದಿದ್ದರಿಂದ ಆತನು ಶಿಲುಬೆ ಮೇಲೆ ಅವ್ರನ್ನ ಕ್ಷಮಿಸುವಂತ ಪ್ರಾರ್ಥನೆ ಮಾಡ್ತಾ ಹೊರತು ಅವ್ರನ್ನ ಶಾಪ ಕೊಡ್ತಾ ಇಲ್ಲ. ಒಂದು ವೇಳೆ ಶಾಪ ಕೊಟ್ಟಿದ್ದಾಗಿದ್ರೆ, ಒಂದು ವೇಳೆ ತಂದೆ ಇವ್ರನ್ನ ನೋಡ್ಕೊಂತ ಹೇಳಿದಾಗಿದ್ರೆ ಅವತ್ತು ಈ ಲೋಕ ಇರ್ತದೆ. ಆತನು ಕ್ಷಮಿಸುವನಾದ್ದರಿಂದ, ನ್ಯಾಯ ತೀರಿಸದೆ ಕ್ಷಮಾಪಣೆಯನ್ನು ಕೊಡುವಂತ ದೇವನಾದ್ದರಿಂದ ಈ ದಿನ ನಾವು ಜೀವಂತವಾಗಿದ್ದೇವೆ. ನಾವು ಈ ದಿನ ಜೀವಂತವಾಗಿದ್ದೇವೆ. ಯೇಸು ಸ್ವಾಮಿ ಉಲ್ಟಾ ಪ್ರಾರ್ಥನೆ ಮಾಡಿದ್ರೆ ಜ್ಞಾಪಕ ಮಾಡ್ಕೊಂಡ್ರೆ ಏನಾಗ್ತಿತ್ತು? ತಂದೆ ಕ್ಷಮಿಸುವಂತ ಪ್ರಾರ್ಥನೆ ಮಾಡಿದ್ದಾರೆ, ಯಾಕಂದ್ರೆ ಅದನ್ನು ಪ್ರೀತಿಸಲಿಕ್ಕೆ. ಒಂದು ವೇಳೆ ತೀರ್ಪು ಕೊಡಬೇಕಂತ ಉದ್ದೇಶ ಮಾಡಿದ್ರೆ, ಒಂದು ವೇಳೆ ದೇವದೂತರ ಸಮೂಹಗಳನ್ನ ಕರೆದಿದ್ರೆ ಈ ಲೋಕ ಸರ್ವನಾಶ ಮಾಡ್ಲಿಕ್ಕೆ ಇಷ್ಟಪಡದೆ ಕೃಪೆಯನ್ನ ದೇವರು ನೋಡಿದ್ದಾನೆ ಶಿಲುಬೆ ಮೇಲೆ. ಸಾಯುತ್ತಿರುವಾಗ ಯಾವ್ದಾದ್ರು ಮನುಷ್ಯ ಲವಲವ ಹೊಯ್ಕೊಳ್ತಾನೆ, ಗಾಯ ಆಗಿದೆ, ರಕ್ತ ಸೋರ್ತಾ ಇದೆ, ಮುಖ ಬೊಬ್ಬೆ ಆಗಿದೆ, ಒದ್ದಾಡ್ತಾ ಇದ್ದಾನೆ. ಮ್ಯಾಕ್ಸಿಮಮ್ ಸಾಯುವಂತ ವ್ಯಕ್ತಿ, ಶಿಲುಬೆ ಮೇಲೆ ಇರುವಂತ ವ್ಯಕ್ತಿ ಏನ್ ಹೇಳ್ತಾನೆ ಗೊತ್ತಾ? ನೀ ನಾಶವಾಗು, ನಿನ್ನ ಮನೆ ನಾಶವಾಗ್ಲಿ, ಸರ್ವನಾಶವಾಗ್ಲಿ, ಮನ್ನೆಲ್ಲ ನಾವು ಹೋಗಿ ಹಾಕೊಂಡು, ಇದು ಮ್ಯಾಕ್ಸಿಮಮ್ ಮಾಡುವಂಥದ್ದು. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಆ ರೀತಿ ಮಾಡ್ತಾರೆ, ತನ್ನ ಪ್ರೀತಿಯನ್ನ ಇಲ್ಲಿ ತೋರಿಸ್ತಾರೆ. ಎಷ್ಟೇ ತಪ್ಪುಗಳನ್ನು ಮಾಡಿರಬಹುದು, ಎಷ್ಟೇ ಪಾಪಗಳನ್ನು ಮಾಡಿರಬಹುದು, ಒಂದು ಬಾರಿ ಆದ ಸನ್ನಿಧಾನದಲ್ಲಿ ಬಂದು ನನ್ನ ತಪ್ಪಾಯ್ತಪ್ಪ, ನಾನು ಮಾಡಬಾರ್ದಿತ್ತು, ತಪ್ಪ ನಾ ಮಾಡಿದ್ದೇನೆ, ನನಗೆ ಕೈ ಹಾಕಬಾರ್ದಾಗಿತ್ತು, ಹಾಕಿದ್ದೇನೆ ಅಂತ ಕ್ಷಮಾಪಣೆ ಬೇಡುದಾದ್ರೆ 100ಕ್ಕೆ 100% ಆತನ ಕ್ಷಮಿಸನಾಗಿದ್ದಾನೆ. ಅದು ಆತ ನಮಗೆ ಕೊಟ್ಟಿರುವಂತ ಹೋಪ್, ನಿರೀಕ್ಷೆ. ಸೊ ಆತನ ಕೃಪೆಯುಳ್ಳವನಾಗಿದ್ದುಕೊಂಡು ನಮ್ಮ ಮೇಲೆ ಕೃಪೆ ಆಗ್ತಾರೆ. ಶಿಲುಬೆ ಮೇಲೆ ಸಾಯುವಂತ ಎಷ್ಟೋ ಜನ ಸತ್ತಿದ್ದಾರೆ. ರೋಮ ಸಾಮ್ರಾಜ್ಯದಲ್ಲಿ, ರೋಮ ಅಧಿಕಾರ ನಡೆಯುತ್ತಿರುವಾಗ ಶಿಲುಬೆ ಮೇಲೆ 1000 ಜನ ಸತ್ತಿದ್ದಾರೆ. ಆದ್ರೆ ಯಾವತ್ತೂ ಕೂಡ ಶಿಲುಬೆಗೆ ಅಷ್ಟು ಮಹತ್ವ ಬರಲಿಲ್ಲ. ಬೈಬಲ್ ಹೇಳ್ತದೆ,
ಮರಕ್ಕೆ ನೇತು ಹಾಕುವವರು ತೂಗು ಹಾಕುವುದು ಶಾಪಗ್ರಸ್ತರು ಅಂತ ಹೇಳಿ. ಆದ್ರೆ ಆ ಶಿಲುಬೆಗೆ ಮಹತ್ವ ಬಂದಿದ್ದು, ಘನತೆ ಬಂದಿದ್ದು ಯಾವಾಗಪ್ಪ ಅಂದ್ರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿದ್ದಾಗ. ಶಾಪಗ್ರಸ್ತರು ಶಾಪವಾಗಿ ನೋಡುವಂತ ಶಿಲುಬೆನ ಈ ದಿನದಲ್ಲಿ ಬಂಗಾರದಿಂದ ಮಾಡಿಸ್ಕೊಂಡು ಬೆಳ್ಳಿಯಿಂದ ಮಾಡಿಸ್ಕೊಂಡು ಕೊರಳಲ್ಲಿ ಹಾಕೊಂತಿರ್ತಾರೆ. ಶಾಪಕ್ಕೆ ಅನುಗ್ರಹವಾಗಿರುವಂತಹ ಶಿಲುಬೆ ಯೇಸು ಸ್ವಾಮಿ ಹತ್ತಿದ ನಂತರ ಅದು ಒಳ್ಳೆಯದಾಗಿ ಮಾರ್ಪಟ್ಟು ಎಲ್ಲರೂ ಶಾಪವಾಗಿ ನೋಡ್ತಾ ಇದ್ರು. ಆ ಶಿಲುಬೆ ಮೇಲೆ ಯಾರಾದ್ರೂ ತೂಗು ಹಾಕ್ತಾ ಇದ್ರೆ ಮುಖ ಮುಚ್ಕೊಂಡು ಹೋಗ್ತಾ ಇದ್ರು, ನೀವು ಬೇಡ ನೋಡಬಾರ್ದು, ಶಾಪಗ್ರಸ್ತನು, ದೇವರ ಶಾಪಕ್ಕೆ ಗುರಿಯಾದವನು ಅಂತ ಹೇಳ್ತಾ ಇದ್ರು. ಆದ್ರೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಹತ್ತಿದ ನಂತರ ಆ ಶಿಲುಬೆಗೆ ಬಂದಂತ ಮಹತ್ವನೇ ಬೇರೆ. ದೆವ್ವಗಳು ಹೆದರುತ್ತವೆ ಶಿಲುಬೆಗೆ. ಶಾಪಗ್ರಸ್ತವಾಗಿದ್ದಂತ ಶಿಲುಬೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಹತ್ತಿದ ನಂತರ ಅದೆಷ್ಟು ಅದ್ಭುತಕರವಾಗಿ ಮಾರ್ಪಟ್ಟಿದೆ. ಆ ಶಿಲುಬೆ ಹಿಂದೆ ಬಂದಂತ ಪ್ರತಿಯೊಬ್ಬರು ಕೂಡ ರಕ್ಷಣೆ ಹೊಂದುವಂತಾಗಿದ್ದಾನೆ. ನಿನ್ನೆ ದಿನದಲ್ಲಿ ನಾನು ಯೇಸು ಪ್ರಮಾಣದಲ್ಲಿ ಹೇಳಿದ್ದೇನೆ, ಇಸ್ರಾಯೇಲ್ ಜನರಲ್ಲಿ ಐಗುಪ್ತ ದೇಶದಲ್ಲಿ ಯಾತ್ರೆ ಪಡುವಾಗ ಮರಣದೂತ ಬಂದಿತ್ತು, ಗಲ್ಲಿ ಗಲ್ಲಿ ತಿರುಗಿತು ಮರಣದೂತ. ಯಾರ ಮನೆ ಚೌಕಟ್ಟಿಗೆ ರಕ್ತ ಇತ್ತೋ ಆ ಮನೇಲಿ ಹೋಗ್ಲಿಲ್ಲ, ಆ ಮನೆಯೊಳಗಿದ್ದವರೆಲ್ಲರೂ ಸೇಫ್. ನಂಗೆ ಮನೆ ಬೇಡ ರಕ್ತ ಬೇಡ ಅಂತ ಹೊರಗೆ ಯಾರು ಬಂದಿದ್ರು ಪ್ರತಿಯೊಬ್ಬರು ಸತ್ತಿದ್ದಾನೆ. ಆ ಚೌಕಟ್ಟೆ ಈ ಶಿಲುಬೆ ಆಗಿದೆ ಕ್ರಿಸ್ತನ. ಯಾವ ವ್ಯಕ್ತಿ ಶಿಲುಬೆ ಹಿಂದೆ ಬಂದು ಸ್ವಾಮಿ ಕ್ಷಮಿಸು ಅಂತೇಳಿ ಬೇಳ್ತಾನೋ ಸೇಫ್. ಮರಣದೂತ ಅವನಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನರಕ ಅವನಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಂಗ ಶಿಲುಬೆ ಬೇಡ, ಆ ಯೇಸು ಬೇಡ ಅಂತ ಲೋಕಸಾವ ನಡೀತಾ ಇರ್ತಾರಲ್ಲ, ನೋ ಚಾನ್ಸ್. ಆ ಶಿಲುಬೆಗೆ ಅಷ್ಟು ಘನತೆ ಬಂದಿದೆ. ಶಾಪಕ್ಕೆ, ದೇವರ ಕೋಪಕ್ಕೆ ಗುರಿಯಾಗಿರುವಂತಹ ಆ ಸಿಂಬಲ್ ಈಗ ನಮ್ಮ ರಕ್ಷಣೆ ಸಿಂಬಲ್ ಆಗಿದೆ. ನಮ್ಮ ರಕ್ಷಕನು ಆ ಸಿಂಬಲ್ ಅನ್ನು ಅಷ್ಟು ಘನತೆಯಲ್ಲಿ ಇಟ್ಟಿದ್ದಾನೆ. ಯಾವ ಮನುಷ್ಯನು ಅದರ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡೋದಿಲ್ಲ. ಈಗ ಅದ್ರ ಸಲುವಾಗಿ ಹೊಡ್ಕೊಳ್ತಾರೆ, ನಂಗೆ ಕೊಡಪ್ಪ. ಅಷ್ಟು ಘನತೆ ಆ ಶಿಲುಬೆಗೆ ಬಂದಿದೆ. ಯಾವಾಗ ಯೇಸು ಸ್ವಾಮಿ ಶಿಲುಬೆ ಮೇಲೆ ಹತ್ತಿದ, ಯಾವ ಸಮಯದಲ್ಲಿ ಯೇಸು ಸ್ವಾಮಿ ಆ ಶಿಲುಬೆ ಮೇಲೆ ಹತ್ತಿದನೋ ಅವಾಗ ಘನತೆ ಬಂದಿದೆ. ನಮಗೆ ಕೃಪೆಯನ್ನು ದಯಪಾಲಿಸಲಿಕ್ಕಾಗಿ, ನಮಗೆ ಕೃಪೆಯನ್ನು ಒದಗಿಸುವುದಕ್ಕಾಗಿ. 7ನೇದು ಕೊನೆಯ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಆತನು ತನ್ನ ಜೀವನವನ್ನ ಪ್ರಾರ್ಥನೆಯಿಂದ ಸ್ಟಾರ್ಟ್ ಮಾಡಿದಾನೆ, ತನ್ನ ಕೊನೆ ದಿನವನ್ನ ಪ್ರಾರ್ಥನೆಯಿಂದಲೇ ಮುಕ್ತಾಯ ಮಾಡ್ತಾನೆ. ಏನಂತ ಪ್ರಾರ್ಥನೆ ಮಾಡ್ತಾನೆ? ತಂದೆ. ನಾರ್ಮಲ್ ಆಗಿ ನಮಗೆ ನೋವಾಯ್ತು, ಪೆಟ್ಟು ತಾಕಬಾರೆ ಯಮ್ಮ ಅಂತ ಹೇಳ್ತಾರೆ, ಯವ್ವ ಅಂತ ಹೇಳ್ತಾರೆ. ಅಪ್ಪ ಅಂತ ಯಾರು ಹೇಳೋಂಗಿಲ್ಲ, ಮ್ಯಾಕ್ಸಿಮಮ್ ಆಗಿ ಅಪ್ಪ ಅಂತ ಯಾವಾಗೂ ಕರೆಯೋಂಗಿಲ್ಲ, ಏನಂತ ಆದ್ರೆ ಯವ್ವ ಅಂತ ಹೇಳ್ತಾರೆ. ಆದ್ರೆ ಯೇಸು ಸ್ವಾಮಿ ತಂದೆಯನ್ನ ಕರೀತಾ ಇದ್ದಾನೆ ನೋವಾದಾಗ. ಅಂದ್ರೆ ಅರ್ಥ ಯೇಸು ಸ್ವಾಮಿಗೆ ತಂದೆಗಿದ್ದಂತಹ ರಿಲೇಶನ್ಶಿಪ್ ಇಲ್ಲಿ ಗೊತ್ತಾಗ್ತದೆ. ತಾಯಿ ಮೇಲೆ ಎಷ್ಟು ಪ್ರೀತಿ ಇಲ್ಲದಿದ್ರೆ ಯವ್ವ ಅಂತ ಕರೀತೀವಿ ನಾವು ನೋವಾದ ತಕ್ಷಣ. ಇಲ್ಲ ನಮ್ಮ ಅಕ್ಕ ತಮ್ಮ ಇವ್ ಬರೋಂಗಿಲ್ಲ ಬಾಯಲ್ಲಿ. ನೀವು ಎಷ್ಟು ನಿದ್ದೆಯಲ್ಲಿದ್ರು ಕೂಡ ಯಾರಾದ್ರೂ ಬಂದು ತಾಗಿದ್ರು ಕೂಡ ಯವ್ವ ಅಂತ ಹೇಳ್ತೇವೆ. ಯಾಕೆ? ರಿಲೇಶನ್ಶಿಪ್. ಯೇಸು ಸ್ವಾಮಿಗೆ ತಂದೆಯ ಜೊತೆ ಎಷ್ಟು ಒಳ್ಳೆ ಸಂಬಂಧ ಇತ್ತಪ್ಪ ಅಂದ್ರೆ ನೋವಿನಲ್ಲಿ ಕೂಡ ಆತನ ತಂದೆಯನ್ನ ಜ್ಞಾಪಕ ಮಾಡಿಕೊಳ್ತಾರೆ. ತಂದೆಗೆ ಆತನಿಗೆ ಇದ್ದಂತಹ ಕನೆಕ್ಷನ್, ಅವರಿಬ್ರು ಒಂದೇ ಅನ್ನೋದಕ್ಕಾಗಿ ಒಳ್ಳೆ ರುಜುವಾತು ಇದು. ಎಷ್ಟೋ ಜನ ನಿಮ್ಗೆ ಪ್ರಶ್ನೆ ಕೇಳಬಹುದು, ದೇವ್ರು ಅಂತೀರಿ, ಶಿಲ್ಬೆ ಮೇಲೆ ಎಳಿಕೆ ಬರಲಿಲ್ಲ ಅವರಿಗೆ, ಏನ್ ದೇವ್ರು ಅಂತ ಕೇಳಬಹುದು, ಸಿಟ್ಟು ಬರ್ತದೆ ಕೆಲವು ಸಾರಿ. ಆದ್ರೆ ಒಂದು ಸಾರಿ ಯೇಸು ಮೇಲೆ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಶ್ನೆ ಕೇಳೋ ಇರ್ತಲಾಗಿದ್ದ, ನಾವು ಇರ್ತಾರಾಗಿದ್ದ. ದೇವದೂತರು ಬಂದು ವಿದಿನ್ ಸೆಕೆಂಡ್ ಎಲ್ಲ ನಾಶ ಮಾಡ್ತಾರೆ, ಲೋಕವನ್ನೇ ನಾಶ ಮಾಡ್ತಾ ಇದ್ರು. ಯೇಸು ಸಾಧ್ಯವಾಗದೇನಾ? ಸಾಧ್ಯವಾಗುದಿಲ್ವಾ? ಮನಸ್ಸು ಮಾಡಿದಿದ್ರೆ ಆ ಕ್ಷಣದಲ್ಲಿ ಲೋಕ ನಾಶವಾಗ್ತಾ ಇತ್ತು. ಕೃಪೆ ನಮಗೆ ನೀಡುವುದಕ್ಕಾಗಿ, ಪ್ರೀತಿ ಸ್ವರೂಪಿಯಾದಕ್ಕಾಗಿ ತಂದೆ ಬಳಿ ಕ್ಷಮಿಸುವಂತ ಬೇಡಿದ್ದಾನೆ ಹೊರತು ಶಪಿಸುವಂತ ಬೇಡಿ. ತಂದೆ ಇವನು ಕ್ಷಮಿಸು. ಯಾಕೆ ಕ್ಷಮಿಸ್ಬೇಕು? ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ ಅವ್ರಿಗೆ. ಗೊತ್ತಿದ್ರೆ ಒಂದೆರಡು ಹೊಡಿಬೋದು. ನೀವು ಗೊತ್ತಿದ್ದಲ್ಲ ತಪ್ಪು ಮಾಡ್ಬೋದು, ಯಾಕೆ ಮಾಡಿ ಹೊಡಿಬೋದು. ಗೊತ್ತಿಲ್ಲ ಅವರಿಗೆ. ಏನ್ ಶಾಪ ಅವರ ಶಿಕ್ಷೆ ಕೊಡ್ತೀರಿ ಅವರಿಗೆ? ಅದು ಹೋದ್ರು ಕೂಡ ನಾ ಏನು ಮಾಡಿದೆ, ಯಾಕೆ ಹೊಡೆದ್ರು ಇವರು, ಹಂಗಾರೆ ನಾ ಏನ್ ಮಾಡಿದ್ರು ಹೊಡಿತಾರೆ ಅನ್ನೋಂಥ ಭಾವನೆ. ಏನ್ ಮಾಡಿದ್ರು ಕೂಡ ಹೊಡಿತಾರೆ. ಚಿಕ್ಕ ವಿಡಿಯೋ ನೋಡಿದ್ದೆ ನಾನು. ಸೈಂಟಿಸ್ಟ್ಗಳು ಏನ್ ಮಾಡಿದಾರಪ್ಪ ಅಂದ್ರೆ ಒಂದು ತೆಗ್ಗನ್ನ ತೆಗೆದು ಆ ತೆಗ್ಗಲ್ಲಿ ಕೋತಿಗಳನ್ನು ಹಾಕಿದ್ದಾರೆ. 4 ಕೋತಿಗಳನ್ನು ಒಳಗೆ ಹಾಕಿದ್ದಾರೆ. ಒಂದು ನಿಚ್ಚನ್ ಇಟ್ಬಿಟ್ಟಿದ್ದಾರೆ. ಆ ನಿಚ್ಚನ ಮೇಲೆ ಬಾಳೆಹಣ್ಣು ಇಟ್ಟಿದ್ದಾರೆ. ಬಾಳೆಹಣ್ಣು ಯಾವ್ದಾರ ಮಂಗ್ಯ ಮೇಲೆ ಹತ್ತಿ ಆ ಬಾಳೆಹಣ್ಣು ತಗೊಳ್ಳಿಕ್ಕೆ ಪ್ರಯತ್ನ ಪಟ್ರೆ ಕೋಲ್ಡ್ ವಾಟರ್ ಹಾಕೋರು, ಅದ್ರಲ್ಲಿ ಫ್ರಿಜ್ ವಾಟರ್ ಹಾಕ್ಬಿಟ್ರೆ ಅದು ಚಳಿದ ಇಳಿದು ಬಿಡೋದು ಕೆಳಗೆ. 2ನೇ ಕೋತಿ ಹತ್ತಲಿಕ್ಕೆ ಹೋಗ್ತದೆ, ಅದ್ರ ಮೇಲೂ ನೀರು ಹಾಕೋರು, ಅದು ಇಳಿದು ಬಿಡ್ತದೆ. ಹೀಗೆ 4 ಕೋತಿಗಳು ಪ್ರಯತ್ನ ಪಟ್ಟಿದ್ದಾವೆ. ಅವು ಏನ್ ಮಾಡಿದ್ರು ಕೂಡ ಅದಕ್ಕೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಅವ್ರು ಸುಮ್ಮನೆ ನೆಕ್ಸ್ಟ್ ಬಾಳೆ ಇಟ್ಟರು ಕೂಡ ಸುಮ್ಮನೆ ಕೂತಿದ್ರು. ಸೊ ಸೈಂಟಿಸ್ಟ್ ಏನ್ ಮಾಡಿದ್ದಾರೆ, ಅದರಲ್ಲಿ 2 ಕೋತಿಗಳನ್ನು ತೆಗೆದು ಬೇರೆ 2 ಕೋತಿಗಳನ್ನು ಇಟ್ಟಿದ್ದಾರೆ.
ಈಗ ಆ 2 ಕೋತಿಗಳಲ್ಲಿ ಯಾವ್ದಾದ್ರು ಒಂದು ಹತ್ತಲಿಕ್ಕೆ ಪ್ರಯತ್ನ ಪಟ್ಟಿದ್ರೆ ಮಿಕ್ಕ 2 ಕೋತಿಗಳು ಹೊಡಿತಾವ ಅದನ್ನ. ಯಾಕೆ? ನೀ ಹತ್ತಲಿಕ್ಕೆ ಹೋದ್ರೆ ನೀರು ಬರ್ತಾವ, ನೀರ್ ಹಾಕದೇ ಇರು, ಭಯ ಬಿದ್ದು ಬಿಡ್ತೀಗ. ಬಾಳೆನ ಕಡೆ ಹೋದ್ರೆ ಹೊಡೆದು ಬಿಡ್ತಾವ. ಈಗ ಎಲ್ಲಾ ಕೋತಿಗಳು ತೆಗೆದು ಬೇರೆ ಕೋತಿಗಳು ಒಳಗೆ ಹಾಕಿದ್ರೆ ಬಾಳೆನ ಮುಟ್ಟೋಂಗೂ ಇಲ್ಲ, ಮೈಂಡಲ್ಲಿ ಬಿದ್ದು ಬಿಟ್ಟಿದೆ, ಅಲ್ಲಿ ತಗೊಳಕ್ ಹೋದ್ರೆ ಹೊಡಿತಾರಂತೆ. ಒಂದು ಪದ್ಧತಿ ಆಗಿಬಿಟ್ಟಿದೆ, ಇದು ಒಂದು ಆಚಾರವಾಗಿಬಿಟ್ಟಿದೆ. ಯಾಕೆ ಎಂತ ಸಂಬಂಧ ಇಲ್ಲ ನಮಗೆ, ಅಲ್ಲಿ ಹೋದ್ರೆ ಹೊಡಿತಾರ ಅಂತ ಗೊತ್ತಾಯ್ತು. ಅಂದ್ರೆ ಬಾಳೆನ ಮುಟ್ಟಿದ್ರೆ ಹೊಡಿತಾರ, ನಮಗೆ ಬಾಳೆನ ಮುಟ್ಟಬಾರದು ಅನ್ನೋದು ಮನಸ್ಸಲ್ಲಿ ಬಿದ್ದು ಬಿಟ್ಟಿದೆ. ಈ ಲೋಕದಲ್ಲಿ ನಮ್ಮ ಮನಸ್ಸಲ್ಲಿ ಏನ್ ಬಿದ್ದಿದೆಯಪ್ಪ ಅಂತಂದ್ರೆ, ನಮ್ಮನ್ಗೆ ಯಾರಾದ್ರೂ ನಮಗೆ ದ್ರೋಹ ಮಾಡಿದ್ರು, ನೋವು ಮಾಡಿದ್ರು, ನಮ್ಗೆ ಏನ್ ಕಷ್ಟ ಕೊಟ್ರೆ ಅವರನ್ನ ಅಂತ ನೋಡ್ಬೇಕು. ಯಾಕೆ ಅಂತ ನಮಗ್ ಗೊತ್ತಿಲ್ಲ. ಯಾಕಂದ್ರೆ ಈ ಲೋಕದ ಆ ದೇವತೆ ಏನಿದೆ ನಮ್ಮ ಕಣ್ಣುಗಳನ್ನ ಕಟ್ಟಿ ಹಾಕಿದೆ. ಯಾಕೆ ಕ್ಷಮಿಸ್ಬೇಕು ದೇವರೇ ಅಂದ್ರೆ ಅವ್ರು ಏನ್ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಕ್ಷಮಿಸೋತಿರ್ತಾನೆ ಯೇಸ್ವಾಮಿ. ಒಂದು ಏನ್ ಮಾಡ್ತಾ ಇದ್ರೆ ಗೊತ್ತಿದ್ದಾದ್ರೆ ಯೇಸ್ವಾಮಿ ಬೈತಿದ್ರು. ನಿಕೋದೇಮನಿಗೆ ಬೈತಿದ್ದಾನೆ, ನಿಂಗೆ ಗೊತ್ತಿಲ್ವಾ? ಬೋಧನೆ ಮಾಡುವಂತ ವ್ಯಕ್ತಿ ನಿಂಗೆ ಗೊತ್ತಿಲ್ಲ ಅಂತ ಬೈತಿದ್ದಾನೆ. ಯಾಕೆ? ಗೊತ್ತಿತ್ತು ಅವನಿಗೆಲ್ಲ, ಗೊತ್ತಿದ್ದವನು ತಪ್ಪು ಮಾಡಿದ್ರೆ ಹೊಡಿತಾರೆ, ಬಡಿತಾರೆ, ಶಿಕ್ಷಿಸ್ತಾರೆ. ಗೊತ್ತಿಲ್ಲದೆ ಇದ್ರೆ ತಪ್ಪು ಮಾಡಿದಾಗ ಅವನಿಗೆ ಬುದ್ಧಿ ಮಾತಾಡ್ತಾರೆ. ಸೊ ಇವ್ರು ಏನ್ ಮಾಡ್ತಾ ಇದ್ರೆ ಇವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಕಣ್ಣುಗಳು ಮುಚ್ಚಲ್ಪಟ್ಟಿದ್ದವು, ಕಟ್ಟಲ್ಪಟ್ಟಿದ್ದವು. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಏನಂತ ಹೇಳ್ತಾರೆ ಅಂದ್ರೆ, ತಂದೆ ನಾವಿಬ್ರು ಬಹಳ ಕ್ಲೋಸ್ ಇದೀವಪ್ಪ, ನಾವಿವು ಈ ಲೋಕವನ್ನು ಪ್ರೀತಿಸ್ತಾ ಇದೀವಲ್ಲ, ಅವ್ರು ಏನ್ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸಿ, ಅವ್ರ ಮೇಲೆ ಕೃಪೆಯನ್ನ. ಪ್ರಾರ್ಥನೆಯನ್ನ ನಾವು ATM ತರ ಯೂಸ್ ಮಾಡ್ತೇವೆ. ಕೈಯಾಗ ದುಡ್ಡಿತ್ತು ಬ್ಯಾಂಕ್ ಹತ್ರ ಹೋಗುದಿಲ್ಲ, ATM ಹತ್ರ ಹೋಗುದಿಲ್ಲ. ಕೈಯಾಗ ಒಂದು ಪೈಸಾ ಇಲ್ಲ, ಓಡ್ತೇವೆ ಮಷೀನ್ ಕಡೆ. ಖಾಲಿ ಅವಶ್ಯಕತೆ ಇದ್ದಾಗಷ್ಟೇ ATM ಉಪಯೋಗವಾಗ್ತದೆ. ಪ್ರಾರ್ಥನೆಯನ್ನು ಕೂಡ ಹಂಗೆ ನಾವು ಯೂಸ್ ಮಾಡ್ತೇವೆ. ಎಲ್ಲಾ ಚೆನ್ನಾಗಿತ್ತು, ಚರ್ಚ್ ಬೇಡ, ಪ್ರೇಯರ್ ಬೇಡ, ದೇವರು ಬೇಡ. ಸ್ವಲ್ಪ ಮನೆಯಲ್ಲಿ ಸಮಸ್ಯೆ ಬಂತು, ಯಪ್ಪ ನಾನೇ ಫಸ್ಟ್ ಚರ್ಚಿಗೆ. ಪ್ರಾರ್ಥನೆಯನ್ನ ATM ತರ ಯೂಸ್ ಮಾಡ್ತಾರೆ. ಆದ್ರೆ ಕ್ರಿಸ್ತನ ಜೀವನ ನೋಡುವುದಾದ್ರೆ ಪ್ರಾರ್ಥನೆಯಿಂದಲೇ ಪ್ರಾರಂಭ ಮಾಡಿದ್ದಾನೆ, ಪ್ರಾರ್ಥನೆಯಿಂದಲೇ ಮುಕ್ತಾಯ ಮಾಡ್ತಾನೆ. ಈ 1ನೇ ವಚನದಲ್ಲಿ ಖಾಲಿ ಒಂದೇ ವಚನ ಇರಬಹುದು, 7 ಪಾಯಿಂಟ್ಗಳು ಇದರಲ್ಲಿದ್ದಾವೆ. ನಮ್ಮ ಸಲುವಾಗಿ ಆತನ ಮಾಡಿದಂತಹ 7 ಕ್ರಿಯೆಗಳು ಈ 1ನೇ ವಾಕ್ಯದಲ್ಲಿ ನೋಡ್ತಾರೆ. ಪ್ರಾರ್ಥನೆಯಿಂದಲೇ ಪ್ರಾರಂಭ ಮಾಡಿದ್ದಾನೆ, ಪ್ರಾರ್ಥನೆಯಿಂದಲೇ ಮುಕ್ತಾಯ ಮಾಡಿದ್ದಾನೆ. ನಮ್ಮ ಪ್ರಾರ್ಥನೆಗಳು ಯಾವ ರೀತಿ ಇದ್ದಾವೆ, ಯಾವ ಸಮಯದಲ್ಲಿದ್ದಾವೆ, ಯೇಸು ಸ್ವಾಮಿ ಬೋಧಿಸುವಂತಹ ಬೋಧನೆಗಳಲ್ಲಿ ನಾವು ಎಷ್ಟು ಪಾಲಿಸ್ತಾರೆ. ಸೊ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದಾರಲ್ಲ, ಏನಾದ್ರು ಅದಕ್ಕೆ ಪ್ರತಿಫಲ ಸಿಗ್ತಾ ಅಂದ್ರೆ 100% ಪ್ರತಿಫಲ ಸಿಕ್ತು. ಆತನಲ್ಲಿ ಕ್ಷಮಾಪಣೆಗಾಗಿ ಪ್ರಾರ್ಥನೆ ಮಾಡಿದ್ದರಿಂದಲೇ ಯೇಸು ಸ್ವಾಮಿ ನಂಗೆ ಯಾರು ಗೊತ್ತಿಲ್ಲ ಅಂತ ಹೇಳಿದಂತ ಪ್ರೇತ್ರನು ಉಲ್ಟಾ ಶಿಲುಬೆಗೆ ಸತ್ತಿದ್ದಾನೆ. ಯಾವ ಶಿಷ್ಯರು ಆತನ ಕೈ ಬಿಟ್ಟು ಹೋಗಿದ್ದರೋ ಆತನ ಪ್ರಾರ್ಥನೆ ಮೂಲಕವಾಗಿ ಅವರು ಯೇಸು ಸ್ವಾಮಿ ಸಲುವಾಗಿ ಹತಸಾಕ್ಷಿಗಳಾಗಿದ್ದಾರೆ. ಯಾವ ಯೇಸುವನ್ನು ನಂಬಿದ್ರೆ ತಲೆ ತೆಗೆದು ಹಾಕ್ತಾದನ ಪೌಲನು, ಅಂತಹ ಪೌಲನು ಯೇಸುವಿನ ಪ್ರಾರ್ಥನೆಯಿಂದಾಗಿ ತಾನು ಶ್ರಮೆಗಳನ್ನು ಅನುಭವಿಸುವಂತನಾಗಿದ್ದಾನೆ. ಆತನ ಪ್ರಾರ್ಥನೆಗೆ ಸದುತ್ತರ ಸಿಗ್ತಾ 100% ಸದುತ್ತರ ಸಿಗ್ತ. ಪ್ರಾರ್ಥನೆಯಲ್ಲಿ ಸದುತ್ತರ ಸಿಗ್ತದೆ. ಈ 1ನೇ ವಚನ ನೋಡೋದಾದ್ರೆ, ತಂದೆ ಅವ್ರನ್ನ ಕ್ಷಮಿಸು. ಯಾಕೆ ಕ್ಷಮಿಸ್ಬೇಕಂದ್ರೆ ಅವ್ರೇನ್ ಮಾಡಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ. ಈ ಲೋಕದ ಅಧಿಪತಿ ಸೈತಾನನ ಕಣ್ಣುಗಳನ್ನ ಕಟ್ಟಿ ಹಾಕಿಬಿಟ್ಟಿದ್ದಾನೆ. ಅವ್ರೇನ್ ಮಾಡ್ತಾದ್ರೆ ಅವ್ರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಕ್ಷಮಿಸಪ್ಪ ಅಂತ ಹೇಳಿ ದೇವರು ಪ್ರಾರ್ಥನೆ ಮಾಡಿದ್ದಾನೆ. ಆ ಪ್ರಾರ್ಥನೆ ಯಾಕೆ ಮಾಡಿದ್ದಾನೆ, ಯಾವ ಉದ್ದೇಶಕ್ಕಾಗಿ ಮಾಡಿದ್ದಾನೆ, ಯಾವ ರೀತಿ ಮಾಡಿದ್ದಾನೆ, ಯಾರಿಗೆ ಮಾಡಿದ್ದಾನೆ, ಯಾವ ಕಾರಣಕ್ಕಾಗಿ ಮಾಡಿದ್ದಾನೆ, ಎಲ್ಲವನ್ನ ನಾವು ಇದರಲ್ಲಿ ನೋಡ್ತೀವಿ. ನಮ್ಮ ಪ್ರಾರ್ಥನೆ ನಾವು ಪರೀಕ್ಷೆ ಮಾಡ್ಕೊಳ್ಳುವ. ನಮ್ಮ ಪ್ರಾರ್ಥನೆ ಕೂಡ ಅದೇ ರೀತಿ ಇದೆಯಾ? ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರ ಸಿಗ್ತಾ ಇಲ್ಲವಾ? ನಮ್ಮ ಪ್ರಾರ್ಥನೆಗಳಿಂದ ಒಂದು ಜೀವನ ಚೇಂಜ್ ಆಗ್ತಾ ಇದೆ, ಅದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು